ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ದೇವರಗೋನಾಳ ಗ್ರಾಮದಲ್ಲಿ ಬಲಭೀಮೇಶ್ವರ ಹಾಗೂ ಗ್ರಾಮ ದೇವತೆ ಜಾತ್ರೆ ಅಂಗವಾಗಿ ಅದ್ದೂರಿಯಾಗಿ ಸಾಮಾಜಿಕ ನಾಟಕ ಮಗ ತಂದ ಮಾಂಗಲ್ಯ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ರಾಜಕೀಯ ನಾಯಕರು ಮತ್ತು ಕಲಾವಿದ ಕಲಾ ಪೋಷಕ ವೆಂಕಟೇಶ್ ಬೇಟೆಗಾರ ಅವರು ಪಾತ್ರವೊಂದರಲ್ಲಿ ಶರವೇಗದಲ್ಲಿ ಸಂಭಾಷಣೆಯನ್ನು ಹೇಳುತ್ತಾ ವೇದಿಕೆ ಮೇಲೆ ಅಬ್ಬರಿಸುತ್ತಾ ಎಲ್ಲರ ಮನಸೂರೆಗೊಂಡರು. ಕಾರ್ಯಕ್ರಮ ಉದ್ಘಾಟಿಸಿದ ರಾಜಾ ವಿಜಯ್ ಕುಮಾರ್ ನಾಯಕ್ ಮತ್ತು ರಾಜಾ ನಾಮಪ್ಪ ನಾಯಕ್ ತಾತ ಧಣಿ ಅವರು ಮಾತನಾಡಿ, ಈಗಿನ ಕಾಲಮಾನದಲ್ಲಿ ನಾಟಕ ಮರೆಯಾಗುತ್ತಿವೆ. ಕಲಾ ಪೋಷಕರ ಕೊರತೆ ಇದೆ, ಪ್ರೇಕ್ಷಕರ ಕೊರತೆ ಇದೆ. ಆದರೆ ದೇವರಗೋನಾಳದಲ್ಲಿ ಅನೇಕ ಹಿರಿಯ ಕಲಾವಿದರು ಇದ್ದಾರೆ, ಪ್ರೋತ್ಸಾಹಿಸುವ ಜನರು ಇದ್ದಾರೆ. ಇಲ್ಲಿ ನಾಟಕಗಳಿಗೆ ಕಲಾವಿದರಿಗೆ ಬರವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ವೇಣುಗೋಪಾಲ್, ಗುಂಡಪ್ಪ ಸೊಲ್ಲಾಪುರ್, ರಮೇಶ್ ದೊರೆ, ಹನುಮಂತರಾಯ ಮುಕಾಶಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ನಿರೂಪಣೆ ಭೀಮರಾಯ ಮಾಡಿದರು. ಶರಣು ಅವರು ವಂದಿಸಿದರು. ಭಗವಂತನೇ ನೋಡಿಕೊಳ್ಳಲಿ. ಬೆಂಕಿಯೊಳಗೆ ಸರಸ ಮಾಡಲೆಯ ಬೆಂಕಿ ಎಂಬುದನ್ನು ಅರಿತು ಹೇ ಭಗವಂತ, ಈ ನಾಡಿನಲ್ಲಿ ಬಡವರು ಕಣ್ಣೀರಿನಿಂದ ಕೈ ತೊಳೆತಿರುವುದನ್ನು ನಿನ್ನ ಕರ್ಣದ ಬಿಲ್ಲನ್ನು ಹೊಮ್ಮೆಯಾದ ನ್ಯಾಯವೇ ಅನಾಚಾರವಾಗಿ ಬೆಳೆಯುವ ಈ ನಿನ್ನ ದುಷ್ಟತನದಲ್ಲಿ ಒಮ್ಮೆಯಾದರೂ ಕಣ್ತರು ನೋಡುತ್ತದೆ. ಒಬ್ಬ ಬಡವ ಬರಿಗಾಲಿನಿಂದ ನಡೆದು ಹೋಗಿ ನಮಸ್ಕರಿಸಿ ಪ್ರಸಾದಕ್ಕೆಂದು ಭಕ್ತಿಯಿಂದ ಕೈ ಒಡ್ಡಿದರೆ ಕಾಸಿಲ್ಲದೆ ಬಂದ ತಿರುಪಾಯುವನೆಂಬ ದೂರದಿಂದಲೇ ಪ್ರಸಾದ ಬೀಸಿ ಸೇವರು ಪೂಜಾರಿ ಪಂಡಿತರು. ಅದೇ ಒಬ್ಬ ಶ್ರೀಮಂತ, ಅದೇ ಒಬ್ಬ ಧನವಂತ ಕಾರಿನಿಂದ ಹಾರು ಮಾಡಿದ ದಕ್ಷಿಣ ತುಂಬಿಕೊಂಡು ಬೂಟುಗಾಲಿನಿಂದ ಹಿಡಿದು ದೇವಮನ್ ಸುರಪುರದ ಸೂರ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕನಿಗೆ ಜನ್ಮ ನೀಡಿತ್ತು. ಅಂತ ಹೆಣ್ಣಾದ ಈ ಒಂದು ಭರತ ಭೂಮಿಯಲ್ಲಿ ಅಕ್ಕ ಮಹಾದೇವಿ, ಏವರೆಡ್ಡಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ, ಕಿತ್ತೂರ ಚೆನ್ನಮ್ಮನಂತ ನಾಯಕರಿಗೂ ಜನ್ಮ ನೀಡಿದ್ದು ಒಂದು ಹೆಣ್ಣು. ಇಂಥ ಪವಿತ್ರವಾದ ಹೆಣ್ಣಾದ ಈ ನನ್ನ ಅತ್ತಿಗೆ ಮನೆ ಮೇಲೆ ಬಲ ಪ್ರಯೋಗ ಮಾಡಲು ಬಂದಿರುವೆಯಲ್ಲ,